ಇದು ಶ್ರೀ ಚಕ್ರಾಂಕಿತ ಪ್ರಸನ್ನ ಮೀನಾಕ್ಷಿ ಸೋಮೇಶ್ವರ ದೇವಾಲಯ. ಪುರಾತನವಾದ ದೇವಸ್ಥಾನ ಬಂಧುಗಳಿದು. ಶಿವನ ಸಮುದ್ರ ಕೊಳ್ಳೇಗಾಲ ತಾಲೂಕಲ್ಲಿ ಇದೆ ನೋಡಿ. ಇಲ್ಲೆಲ್ಲ ಮಾರಾಟ ಮಾಡ್ತಾರೆ. ನೋಡಿ ಇಲ್ಲಿ ಬೇಡರ ಕಣ್ಣಪ್ಪ ಇದ್ದ ನೋಡಿ. ಇಲ್ಲಿ ಇದು ಈಶ್ವರನ ಪೂಜೆ ಮಾಡ್ತಾ ಇರುವಂಥದ್ದು. ಎಷ್ಟು ಜನ ಕೆತ್ತನೆಗಳೆಲ್ಲ ಇದೆ ನೋಡಿ ಬಂಧುಗಳೇ. ಆಗಿನ ಕಾಲದಲ್ಲಿ ಮಾಡಿರುವಂಥ ಕೆತ್ತನೆಗಳು ಎಷ್ಟು ಅದ್ಭುತವಾಗಿದೆ ನೋಡಿ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಈ ಸುತ್ತ ಕೂಡ ವಾತಾವರಣ ತುಂಬ ಪ್ರಶಾಂತವಾಗಿದೆ ನೋಡಿ. ಎಷ್ಟು ಚೆನ್ನಾಗಿರುವಂಥ ಹೂವಿನ ಗಿಡಗಳೆಲ್ಲ ಹಾಕಿದ್ದಾರೆ ಭಗವಂತನಿಗೆ. ದೇವಿ ಮಹಾತಾಯಿ ನೆಲೆಗೊಂಡಿರುವಂಥ ಜಾಗ ಇದು. ನೋಡಿ ಬಂಧುಗಳೇ, ಉದ್ದಕ್ಕೂ ಹೂವಿನ ಗಿಡಗಳು ಮಹಾತಾಯಿಗೆ ಎಷ್ಟು ಸುಂದರವಾಗಿದೆ. ಇಲ್ಲಿ ಇರೋದಕ್ಕೆ ಕೂತ್ಕೊಳ್ಳೋಕ್ಕೆ ಒಂಥರ ಖುಷಿಯಾಗುತ್ತೆ, ಅಷ್ಟು ಪ್ರಶಸ್ತವಾಗಿದೆ ಜಾಗ ನೋಡಿ. ಇಲ್ಲಿ ಖಂಡಿತ ಇಲ್ಲಿ ಬನ್ನಿ. ಇಲ್ಲಿ ಬಂದಾಗ ಈ ಕಡೆ ಕೊಳ್ಳೇಗಾಲದ ಕಡೆ ಬಂದಾಗ ಶಿವನ ಸಮುದ್ರಕ್ಕೆ ಬಂದರೆ ನೀವು ಇಲ್ಲಿ ನಾರಾಯಣನ ದೇವಸ್ಥಾನ ನೋಡ್ಬೋದು, ರಂಗನ ದೇವಸ್ಥಾನ, ಹಾಗೆ ಇಲ್ಲಿಗೂ ಬರ್ಬೋದು. ತುಂಬ ಚೆನ್ನಾಗಿದೆ ನೋಡಿ. ದೇವಸ್ಥಾನ ಜೊತೆಗೆ ಇದು ಕೂಡ, ಇಲ್ಲಿ ಈಶ್ವರ ಕೂಡ ಇದ್ದಾನೆ ನೋಡಿ. ಇಲ್ಲಿ ನಂದಿ ಕಾಣಿಸ್ತಾ ಇದೆ ನೋಡಿ. ಗೌರಿ ಇದ್ದಾಳೆ ನೋಡಿ. ಎರಡು 2000 ವರ್ಷ ಆಗಿದೆ. ಹೈಟೆಕ್ ಈಶ್ವರಪ್ಪ, ಹೈಟೆಕ್ ಅಮ್ಮ ಡಬಲ್ ಆಕ್ಟಿಂಗು. ಶಿವಶಾಮಾರಮ್ಮ ಅವ್ರು ತೋರಿಸ್ತಾರೆ, ದರ್ಗಾಗೆ ಹೋಗೋ ದಾರಿಲಿದೆ, ಅಲ್ಲಿ ನಾನ್ ವೆಜ್ ಮಾಡೋದು. ಈ ಸೌಮ್ಯ ಸ್ವಯಂ ಅದರದ್ದು ಮಚ್ಚೆ ಮೀನು ರಾಶಿ 25 ಮೀನು ಕಂಡಿದ್ದಾಗೆ ಮಧ್ಯೆ ನಿಂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡ್ರೆ ಸ್ವಾಮಿ ಏನ್ ಕೋರಿಕೆ ಇದ್ದು ನೆರವೇರುತ್ತೆ. ಆರೋಗ್ಯ ಭಾಗ್ಯ, ಐಶ್ವರ್ಯ ಭಾಗ್ಯ, ಮದುವೆ ಮಕ್ಕಳ ಭಾಗ್ಯ, ಉದ್ಯೋಗ ಭಾಗ್ಯ, ರಾಜಕೀಯ MLA ಆಗ್ಬೇಕಾ, ಮಂತ್ರಿ ಆಗ್ಬೇಕಾ, ಎಲ್ಲ. 78 ಇಂದಿರಾ ಗಾಂಧಿ ಇಲ್ಲಿ ಬಂದು ಪ್ರೈಮ್ ಮಿನಿಸ್ಟರ್ ಆಗಿದ್ದು. ಪೂರಿ ಜಗನ್ನಾಥ್ ಗುರುಗಳು ಹೇಳಿದರು, ಅವ್ರಿಗೆ ಅರೆಸ್ಟ್ ಮಾಡ್ಬಿಟ್ಟಿತ್ತು ಅಲಹಾಬಾದ್ಲಿ. ನೀವು ಕರ್ನಾಟಕ ಜಾಗದಲ್ಲಿ CN ಜಾಗಕ್ಕೆ ಹೋಗಿ ಶಿವನ ಸಮುದ್ರ, ಶ್ರೀಚಕ್ರ, ಚಿಕ್ಕಮಂಗ್ಳೂರು ನಿಂತ್ಕೊಳ್ಳಿ ಗೆಲ್ತೀರಿ, ಪ್ರೈಮ್ ಮಿನಿಸ್ಟರ್ ಆಗ್ತೀರಿ ಅಂತ ನೋಡಿ. ನಾವು ಕನ್ನಡದಲ್ಲಿ ಪ್ರೈಮ್ ಮಿನಿಸ್ಟರ್ ಮಾಡಿಕೊಟ್ಟು ಅಷ್ಟು ಪವರ್ಫುಲ್ಲು. ಈಗ ಪ್ರತಿಯೊಬ್ಬರು ಬಂದವರಲ್ಲ, ಚೀಫ್ ಮಿನಿಸ್ಟರು, ಪ್ರೈಮ್ ಮಿನಿಸ್ಟರು, ರಾಷ್ಟ್ರಪತಿಗಳು, ಜಡ್ಜ್ಗಳು ಎಲ್ಲ ಆಗಿದ್ದಾರೆ. 2000 ವರ್ಷ ಆಗಿದೆ. ಆದಿಶಂಕರಾಚಾರ್ಯ ಪ್ರತಿಷ್ಠಾಪನೆ ಮಾಡಿರೋದು.
ಪ್ರಪಂಚದಲ್ಲೇ ಎಲ್ಲಿಯೂ ಇಲ್ಲ. ನಮ್ಮ ಕರ್ನಾಟಕದ ಕೊಲ್ಲೂರು, ನಿಮಿಷಾಂಬ, ಶೃಂಗೇರಿ, ತಮಿಳ್ನಾಡು ಕಾಂಚೀಪುರಂ ಕೇಳಲಿದೆ. ಅಲ್ಲೆಲ್ಲ ಕೂತಿರೋದು, ಅಮ್ಮ ನಿಂತಿರೋದು ಇಲ್ಲಿ. ಅವೆಲ್ಲ ಕಾಡಲ್ವಾ, ಇವಳು ಕಾಡು. ಆಮೇಲೆ ಮೆಡ್ರಾಸ್ ಸ್ಟೇಟ್ ಆಗಿತ್ತು, ಆಮೇಲೆ ಮೈಸೂರು ಸ್ಟೇಟ್ ಆಯಿತು, ಆಮೇಲೆ ಮೈಸೂರು ಜಿಲ್ಲೆ ಆಯಿತು. ಇವಾಗ ನಮ್ಮ ಕೊಳಗಾಲ ಇವಾಗ ಚಾಮರಾಜ ಜಿಲ್ಲೆ ಆಯಿತು. ಅವ ಕೋಳಿ ಕುರಿ ಮುಂಚೆನೆಲ್ಲ ತಿನ್ಬಿಡ್ತಿತ್ತು ದೇವಿ. ಅಷ್ಟು ರೂಪವತೆ, ಅಷ್ಟು ಶಕ್ತಿ ದೇವತೆ. ಅದಕ್ಕೆ ಪ್ರಸನ್ನ ಮೀನಾಕ್ಷಿ ಅಂತ ಕಟ್ಟಿರೋದು. ಅಷ್ಟು ಬ್ಯೂಟಿಫುಲ್, ಅಷ್ಟು ಶಕ್ತಿ ದೇವತೆ. ಪ್ರಪಂಚದಲ್ಲಿ ಯಾವ ಹೆಣ್ಣು ದೇವರು ಇಲ್ಲ. ತಾಯ್ತರ ರೂಪವತಿ, ತಾಯ್ತರ ಶಕ್ತಿ ದೇವತೆ. ಜಗತ್ಕಾರಕ ಗಂಡ ಅಲ್ವಾ, ಇಲ್ಲಿ ಅಮ್ಮನವ್ರ ದರ್ಬಾರು. ಹೆಂಗಸರುಗಳದೆಲ್ಲ ಅಡುಗೆ ಮನೇಲಿ ಹೆಂಗಿದೆ ಪವರು, ಹಂಗೆ ಅವ್ರು ನಕ್ಕಿದ್ದಕ್ಕೆ ಕೋಪ ಬಂದು ಪಾರ್ವತಿ ದೇವಿಗೆ ಶಾಪ ಹಾಕ್ಬಿಟ್ಟಿದ್ದು. ಈ ಮಾರಮ್ಮನ ಅವತಾರ, ಕಾಳಿ ಅವತಾರ, ವನದುರ್ಗಾದೇವಿ ಅವತಾರ ಎತ್ಬಿಟ್ಟು ಕೋಳಿ ಕುರಿ ಮುಂಚೆ ತಿಂತ ಕೂತ್ಕೊಂತ. ಅವಾಗ ಏರಿ ಊರು ಜನಗಳೆಲ್ಲ ತಿನ್ಬಿಡ್ತಿತ್ತು. ಆವಾಗ ಆದಿಶಂಕರಾಚಾರ್ಯ ಪಾದಯಾತ್ರೆ ಹೋಯ್ತು ಕಾಂಚೀಪುರಂಗೆ ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡೋಕ್ಕೆ. ಅವ್ರು ಮೆಡ್ರಾಸ್ನಲ್ವಾ, ಆಮೇಲೆ ಮೈಸೂರು ಸ್ಟೇಟ್. ಆವಾಗ ಪಾದಯಾತ್ರೆ ಹೋಗ್ತಾ ಇದ್ರು ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡೋಕ್ಕೆ. ಆವಾಗ ಈ ಊರು ಜನೆಲ್ಲ ಕೇಳ್ಕೊಂಡ್ರು, ಯಾವ ದೇವಿ ನೋಡಿ ನಮ್ಮನ್ನ ತಿನ್ಬಿಡ್ತಾ ಇದೆ ಅಂತ. ಎಲ್ಲಿ ಅಂದರು. ಅವ್ರು ಮುಂದೆ ಹೋದಾಗ ನಾಟಕ ಮಾಡ್ತು. ಅವ್ರಿಗೆ ಗೊತ್ತಿತ್ತು ಈಶ್ವರನ ಹೆಂಡತಿ ಪಾರ್ವತಿ ದೇವಿ ಅಂತ. ಅವ್ರ ದೇವ್ರನ್ನ ಮತ್ತೆ ದೇವಿ ಶಕ್ತಿ ಇತ್ತಲ್ಲ ಶಂಕರಾಚಾರ್ಯಗೆ. ಏನು ಬೇಕಮ್ಮ ಅಂದರೆ ನೀನು ಭಕ್ಷಿಸಬೇಕು ಅಂತ. ಆ ಭಾಷೆಯಲ್ಲಿ ಮಾಂಸ ತಿನ್ನಬೇಕು. ಅಲ್ಲಮ್ಮ, ಜಗತ್ತಿಗೆ ಹೊರ ಕೊಡ್ತಾ ಬೇಕು. ನೀನು ಕೋಳಿ ಕುರಿ ಮಾಂಸ ತಿಂತಾ ಇದೆಯಾ, ಹಾಗೂ ತಿನ್ನಬೇಕು ಅಂದರೆ ಊರಿಂದ ಆಚೆ ಮಾರಮ್ಮ ಅಂತ ಮಾಡ್ಕೋ, ಅಲ್ಲಿ ಕೋಳಿ ಕುರಿ ಎಲ್ಲ ಬರಿಕೊಳ್ಳಿ ಅಂತಿದ್ದು. ಇಲ್ಲಿ ಯಾರು ಏನು ಕೇಳಿದ್ರು ಹೊರ ಕೊಡ್ಬೋದಲ್ಲಮ್ಮ. ಜನ್ಮ ಎತ್ತಿದಕ್ಕೂ ಸಾರ್ಥಕ ಆಗಬೇಕಿವಿನ, ನಿನ್ನ ಪೂಜಿಸ್ಬೇಕಿವಿನ ತೂಚೆ ತುಗಿಬಾರ್ದು. ಪ್ರಪಂಚದಲ್ಲಿ ಯಾರು ಏನು ಕೇಳಿದ್ರು ಹೊರ ಕೊಡು. ಅವ ಬುದ್ಧಿವಾದ ಹೇಳಿ ಅಮ್ಮನ ಕಣ್ಣು ದೃಷ್ಟಿನೇ ಇರಲ್ಲ. ಕಣ್ಣು ದೃಷ್ಟಿ ಎಲ್ಲ ಶ್ರೀಚಕ್ರಕ್ಕೆ ದಿಗ್ಬಂಧನ ಮಾಡಿರೋದು, ಕ್ರೂರ ಅಲ್ಲಿ ಕೊಟ್ಟಿರೋದು. ಅದ್ರದ್ದು ಮಚ್ಚೆ ಮೀನ್ ರಾಶಿ ಯಾವತ್ತು ಮೀನ್ ಕಂಡಿದ್ದಾಗೆ. ಇಲ್ಲಿ ಈಶ್ವರ ಎದುರುಗಡೆ ನಿಂತ್ಕೋಬಹುದು. ಬಾಕಿ ದೇವಸ್ಥಾನ ಇಂಥ ದೇವಸ್ಥಾನ ಏನೂ ಇಲ್ಲ. ಈಶ್ವರ ದೇವಸ್ಥಾನ, ಅಮ್ಮನವ್ರ ದೇವಸ್ಥಾನ ವಿಶೇಷ. ನಮ್ಮೂರು ಕೊಳ್ಳೇಗಾಲ, ಅಲ್ಲಿ ಮಲ್ಲೇಶ್ವರ ದೇವಸ್ಥಾನದಾಗೈತೆ ಅವತ್ತೆ ನಂಜನಗೂಡು ತೇರದಾಗ. ಶಿವನ ಸಮುದ್ರ, ಕೊಳ್ಳೇಗಾಲ, ತಲಕಾಡು, ಟಿ ನರಸೀಪುರ, ನಂಜನಗೂಡು. 5 ಈಶ್ವರನು ಪವರ್ಫುಲ್. ಆ ಕ್ಷೇತ್ರ ಮಹಿಮೆ ಅದಕ್ಕಿಂತ ಇದು ಪವರ್ಫುಲ್ ಐಟಕ್ಕಲ್ವಾ. ಆರೋಗ್ಯ ಭಾಗ್ಯ, ಐಶ್ವರ್ಯ ಭಾಗ್ಯ, ಮದುವೆ ಮಕ್ಕಳ ಭಾಗ್ಯ, ಉದ್ಯೋಗ ಭಾಗ್ಯ, ರಾಜಕೀಯ MLA ಆಗ್ಬೇಕಾ, ಮಂತ್ರಿ ಆಗ್ಬೇಕಾ, ದೊಡ್ಡ ಡಾಕ್ಟರ್ ಆಗ್ಬೇಕಾ, ಏನೋ ಕೇಳಿದೆ. DC ಆಗಬೇಕು, ಪೊಲೀಸ್ ಕಮಿಷನರ್ ಆಗಬೇಕು, ಜಡ್ಜಿ ಆಗಬೇಕು, ಡಾಕ್ಟರ್ ಆಗಬೇಕು. ಕಳ್ತನ ಮಾಡಬಾರ್ದು, ಮೋಸ ಮಾಡಬಾರ್ದು, ಸುಳ್ಳು ಆಗಬಾರ್ದು. ನೀನು ಡ್ಯಾನ್ಸು ಸಂಗೀತ ಎಲ್ಲ ಕತ್ಕೋ. ನಿಮ್ಮ ಅಮ್ಮನ ಅಜ್ಜಿನ ಬಿಡಬೇಡ. ಅಡುಗೆ ಮಾಡೋದೆಲ್ಲ ಚೆನ್ನಾಗಿ ಕತ್ಕೋ. ಬಾಕ್ಸಿಂಗ್ ಎಲ್ಲ ಕತ್ಕೋ. ಕಾರ್ ಡ್ರೈವಿಂಗು ಕತ್ಕೋ. ಕೆಲಸ ಅನ್ನಕ್ಕೆ ನಿನ್ನಡೆ ಬರ್ದು ನೀನು ಬರ್ತಿರುತ್ತೋ ಅಲ್ವಾ. ಕಳ್ತನ ಮಾಡಬಾರ್ದು, ಮೋಸ ಮಾಡಬಾರ್ದು, ಸುಳ್ಳು ಆಗಬಾರ್ದು. ನೋಡ ಡ್ರೈವಿಂಗು ಕತ್ಕೊಳ್ಳಿ ಅನ್ನಕ್ಕೆ. ಗೊತ್ತಾಯ್ತಾ? ತಿಳ್ಕೊಳ್ಳಿ. ಚಿಕ್ಕ ಮಕ್ಕಳೆಲ್ಲ ಏನೋ ಪಾಪು ಎಲ್ಲ ಇನ್ನೆಲ್ಲ ನಿಮ್ಮ ಕಾಲ TV ಮೊಬೈಲ್ ಎಲ್ಲ ನೋಡ್ತಾ ಊರಿಂದ ನಡ್ಕೊಂಬರ್ಬೇಕು. ಯಾವ ಊರು? ಬೆಂಗಳೂರಿಂದ ಎಲ್ಲಿ ನಡೀತಿದ್ದು ಕೇಳು. ತಮಾಷೆ ರಿಯಲಿ. ನೀವು ಆರೋಗ್ಯ ಗಟ್ಟಿ ಆಗ್ಬೋದು. ಇಲ್ಲಿ ಅಮ್ಮನೇ ಕೇಳು, ನಿಮ್ಮ ಅಜ್ಜಿನೇ ಕೇಳಿ ನೋಡು. ನೋಡು ಅಜ್ಜಿ, ಎಷ್ಟು ವಯಸ್ಸು ನಿಮ್ಗೆ? 80 ವರ್ಷ ಅಷ್ಟೇ. ಅಷ್ಟೇ 80 ಕೊಟ್ಟರು ಸುಮ್ಮನೆ ಬೇಡ ನೋಡಿ. ಹಿಂಗೆ ಆ ವಯಸ್ಸಿರಕೈತೆ. ಅದಕ್ಕೆ ಎಲ್ಲ ರೈಸ್ ಮಾಡ್ಕೊಳ್ಳಿ, ವಿಷಯ ತಿಳ್ಕೊಳ್ಳಿ. ಪ್ಲಸ್ ಪಾಯಿಂಟ್ ಬದುಕಕ್ಕೆ. ನಾನು ಇಂಥ ದೊಡ್ಡ ಸಾಹಸ ಮಾಡಿ ಎಲ್ಲ ತಿಳ್ಕೊಡೋದು ನೋಡಿ. ತಪ್ಪೇ ಮಾಡಲ್ಲ. ಹಿಂಗೆ ಎಲ್ಲದನ್ನು ಗೆದ್ಕೊಂಡ್ಬಂದಿದ್ದೀನಿ. ಪೈಲ್ವಾನ್, ಟೈಗರ್ ಪ್ರಭಾಕರ್ ಕುಸ್ತಿ ಮಾಡು. ಅದೇ ಕುಸ್ತಿ ಮಾಡಿ ಗೋಲ್ಡ್ ಮೆಡಲ್. ಸುರೇಶ್ವರಾರ್ಚಿತ ಪತಿತಲಿಂಗ. ಶ್ರೀಚಕ್ರ ನೋಡಿ ಬಂಧುಗಳೇ, ಮಹಾತಾಯಿ ಇಲ್ಲಿ ನೆಲೆಗೊಂಡಿದ್ದಾಳೆ. ಮಹಾತಾಯಿ ಪದ್ಮಾಕ್ಷಿ, ಮೀನಾಕ್ಷಿ, ಪ್ರಸನ್ನ ಮೀನಾಕ್ಷಿಯಾಗಿ ದೇವಿ ಇದ್ದಾಳೆ. ಇದು ದೇವಸ್ಥಾನ ಬಂಧುಗಳೇ. ನೋಡಿ ಇಲ್ಲಿ ಆ ಮಂಟಪ ಎಷ್ಟು ಚೆನ್ನಾಗಿದೆ. ಕುತ್ಕೊಳ್ಳೋಕ್ಕೆ, ಸುಧಾರಿಸ್ಕೊಳ್ಳೋಕ್ಕೆ. ಹೋಮಕುಂಡ, ಚಂಡಿ ಪಾರಾಯಣ, ಚಂಡಿ ಹೋಮಗಳು ನಡೆಯುವಂಥ ಜಾಗ ಇದು. ನೋಡಿದ್ರಲ್ಲ ಬಂಧುಗಳೇ, ಇದು ಇವತ್ತಿನ ಈ ವ್ಲಾಗ್. ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಹೇಳೋದಕ್ಕೆ ನಂಗೆ ತುಂಬ ಸಂತೋಷ ಅನಿಸ್ತಾ ಇದೆ. ಖಂಡಿತ ಈ ಕಡೆ ಬಂದಾಗ ನೀವು ಈ ದೇವಸ್ಥಾನಕ್ಕೆ ಬನ್ನಿ. ಬ್ಲಫ್ ಶಿವನ ಸಮುದ್ರ, ರಂಗನಾಥ ಸ್ವಾಮಿಯನ್ನು ನೋಡ್ಬೋದು, ಶ್ರೀಚಕ್ರ ಪ್ರಸನ್ನ ಮೀನಾಕ್ಷಿಯನ್ನು ನೋಡಬಹುದು, ಈಶ್ವರನ ದರ್ಶನನೂ ಮಾಡಬಹುದು ನೀವು. ಇದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ನಾನು ಮುಕ್ತಾಯ ಮಾಡ್ತೀನಿ. ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಕೋರ್ಕೊಳ್ತಾ ಇದನ್ನು ಮುಗಿಸ್ತೀನಿ ಬಂಧುಗಳೇ. ನಮಸ್ಕಾರ. ಜೈ ಜಗತ್.